ಆಲ್ ವೆಲ್ಕಮ್ ಬ್ಯಾಕ್ ಟು ನಿಖಿತಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದು ನಮ್ಮನೆ ಕಿಚನಿಂದ. ಆ್ಯಂಡ್ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಭರ್ಜರಿ ಊಟ. ಆ್ಯಂಡ್ ಆ್ಯಸ್ ಇಟ್ ಈಸ್ ಸಂಡೇ ನಾನ್ ವೆಜ್ ಕುಕ್ ಮಾಡ್ತಿದ್ದೆ. ನಾನು ಏನೇನು ಕುಕ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ರೆಸಿಪೀಸ್. ಆ್ಯಂಡ್ ಲೆಟ್ಸ್ ಸಿ ಇವತ್ತಿನ ಅಡುಗೆ ಹೇಗೆ ಬರುತ್ತೆ ಅಂತ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಆ್ಯಂಡ್ ಗೈಸ್, ಇವತ್ತಿನ ರೆಸಿಪಿ ಬಂದು ಫಿಶ್ ಫ್ರೈ, ಚಿಕನ್ ಸಾಂಬಾರ್, ಮುದ್ದೆ, ಮೊಟ್ಟೆ. ಇದಿಷ್ಟು ಇವತ್ತಿನ ರೆಸಿಪಿ. ಲೆಟ್ಸ್ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಇದರಲ್ಲಿ ಅರ್ಧ ಕೆ ಜಿಯಷ್ಟು ಫಿಶ್ ಇದೆ. ಅರ್ಧ ಕೆ ಜಿಗೆ 5 ಫಿಶಸ್ ಬಂದಿದೆ. ಆ್ಯಂಡ್ ದಿಸ್ ಈಸ್ ಬಾಂಗ್ಡಾ ಫಿಶ್. ಆ್ಯಂಡ್ ಇದಕ್ಕೆ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ, ಸೊ ದಟ್ ಮ್ಯಾರಿನೇಟ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಆ್ಯಂಡ್ ನಾವು ಫಿಶ್ ಫ್ರೈಗೆ ಮ್ಯಾರಿನೇಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಆ್ಯಂಡ್ ಫಿಶ್ ಫ್ರೈ ಕಬಾಬ್ ಪೌಡರ್, ಆ್ಯಂಡ್ 2 ಸ್ಪೂನ್ ಕಾರ್ನ್ಫ್ಲೋರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಇಂತಿದ್ದೀನಿ. ಆ್ಯಂಡ್ ಇದು ಹಾಫ್ ಲಿಂಬೆಹಣ್ಣು ತೊಗೊಂಡಿದ್ದೆ. ಆ್ಯಂಡ್ ಒಂದು ಸ್ವಲ್ಪ ನೀರು, ಸ್ವಲ್ಪ ಸಾಲ್ಟ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಆ್ಯಸ್ ಇದು ತುಂಬಾ ಫ್ರೆಶ್ ಆಗಿತ್ತು, ಸೊ ದಟ್ ಏನು ಸ್ಮೆಲ್ ಇರಲಿಲ್ಲ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್. ಆದರೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಇಟ್ ವಾಸ್ ಗುಡ್. ತುಂಬಾ ಕೇರ್ಫುಲ್ಲಾಗಿ ತಿನ್ನಬೇಕು. ಫಿಶ್ ಅಂದರೆ ಅದೇ ಭಯ ಸಿಕ್ಕಾಬಟ್ಟೆ, ಎಲ್ಲಪ್ಪ ಮುಳ್ಳೆ ಇರುತ್ತೆ ಅಂತ. ಆ್ಯಂಡ್ ನನ್ನ ಒನ್ ಆಫ್ ದ ಟ್ರಾಜಿಡಿ ಸ್ಟೋರಿ ಇದೆ. ವಾಚ್ ಟಿಲ್ ದ ಎಂಡ್, ಯು ವಿಲ್ ಕಮ್ ಟು ನೋ ನಂಗೆ ಯಾಕೆ ಫಿಶ್ ನಮ್ಮನೇಲಿ ಮಾಡಲ್ಲ, ನಾನು ಎಷ್ಟು ಕಷ್ಟಪಟ್ಟು ನಮ್ಮ ಅಮ್ಮನ ಕನ್ವಿನ್ಸ್ ಮಾಡಿ ಫಿಶ್ ಮಾಡಿದ್ದು, ಯಾವ ಕಾರಣಕ್ಕೆ ಅಂತ ನಿಮ್ಮ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ದಟ್ ವಾಚ್ ಟಿಲ್ ಎಂಡ್. ಆ್ಯಂಡ್ ಫಿಶ್ಶಿಗೆ ಕೂಡ ಎಲ್ಲ ರೆಡಿಯಾಗಿತ್ತು. ಮ್ಯಾರಿನೇಟ್ ಆಗೋಕ್ಕೆ ಒಂದು 30 ಮಿನಿಟ್ಸ್ ಬಿಟ್ಟಿದೆ. ಹಾಗೆ ಇಲ್ಲಿ ನಾನು ಚಿಕನ್ ಸಾಂಬಾರು ಕೂಡ ರೆಡಿ ಮಾಡ್ಕೋತಿದ್ದೆ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, 3 ಈರುಳ್ಳಿ, ಆನಿಯನ್ಗೆ 1 ಚೂರು ಬೆಳ್ಳುಳ್ಳಿ, 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆ್ಯಂಡ್ ಒಂದು ಸ್ವಲ್ಪ ಕರಿಮೆಣಸು. ಆ್ಯಂಡ್ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಿಷ್ಟು ಚಿಕನ್ ಸಾಂಬಾರಿಗೆ. ಆ್ಯಂಡ್ ಇನ್ನೊಂದು ರೌಂಡ್ ಕೂಡ ನಾವು ತಿರ್ಗಾ ಗ್ರೈಂಡ್ ಮಾಡ್ಕೋಬೇಕು, ಅದಕ್ಕೆ ಕೂಡ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಫ್ರೈ ಮಾಡ್ಕೊಂಡಿದ್ದನ್ನ ಒಂದು ಮಿಕ್ಸರ್ ಜಾರ್ ಕೂಡ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಡೆ. ಆ್ಯಂಡ್ ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಬೇ ಲೀಫ್ ಅಂದರೆ ಪಲಾವ್ ಎಲೆನ ಹಾಕ್ಕೊಂಡೆ. ಅದಕ್ಕೆ ಮಿಕ್ಸ್ಚರ್ ಕೂಡ ಹಾಕ್ಕೊಂಡೆ. ಪಲಾವ್ ಎಲೆ ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಈಗ ನಾನು ರುಬ್ಬಿಟ್ಕೊಂಡಿದ್ದಂಥ ಮಿಕ್ಸ್ಚರ್ನ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಸಾಲ್ಟ್ ಬೇಕಾದ್ರೆ ನೀವು ಈಗಲೇ ಹಾಕ್ಕೋಬೋದು, ಇಲ್ಲ ಚಿಕನ್ ಆದಮೇಲೆ ಕೂಡ ಹಾಕ್ಕೋಬೋದು. ನಾನು ಯೂಶ್ವಲಿ ಚಿಕನ್ ಆ್ಯಡ್ ಆದಮೇಲೆ ನಾನು ಹಾಕೋದು. ಆ್ಯಂಡ್ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡೆ. ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಪೇಸ್ಟ್ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ರೆಡಿ ಮಾಡ್ತಿದ್ದೆ. ಇಲ್ಲಿ ನಾನು ಒಂದು ಸ್ವಲ್ಪ ಚಕ್ಕೆ, ಲವಂಗ ಆ್ಯಂಡ್
ಟೊಮ್ಯಾಟೊ 1 ಸ್ಮಾಲ್ ಸೈಜ್, ಕೊತ್ತಂಬರಿ ಸೊಪ್ಪು, ಕಡಲೆ, ಗಸಗಸೆ ಮತ್ತು 2 ಸ್ಪೂನ್ಸ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಆ್ಯಂಡ್ ಇಲ್ಲಿ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ನಾವು ಸೆಕೆಂಡ್ ರೌಂಡ್ ರುಬ್ಬಿಟ್ಕೊಳ್ಳೋಂಥ ಮಿಕ್ಸ್ಚರ್ನ ಕೂಡ ಆ್ಯಡ್ ಮಾಡಿದೆ. ಆ್ಯಂಡ್ ನಮ್ಗೆ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಬೇಕು ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ನಮಗೆ ತುಂಬಾ ತೆಳ್ಳಗಿರ್ಬೇಕು ಸಾಂಬಾರು ಅಂದರೆ ಯು ಕ್ಯಾನ್ ಆ್ಯಡ್ ಮೋರ್ ವಾಟರ್. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಂಡ್ 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಆ್ಯಂಡ್ 1 ಸ್ಪೂನ್ ಆಫ್ ಧನಿಯಾ ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಾವು ಸ್ಪೈಸಿ ತಿನ್ನೋದ್ರಿಂದ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದೆ ಆ್ಯಂಡ್ ಆಲ್ಸೋ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸು ಹಾಕಿದೆ, ಅದರಿಂದ ನಾನು ನೋಡ್ಕೊಂಡು ಹಾಕ್ತಿದ್ದೀನಿ ಚಿಲ್ಲಿ ಪೌಡರ್ನ. ಆ್ಯಂಡ್ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕೆ ಇಟ್ಟಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಆ್ಯಂಡ್ ಇಟ್ ವಿಲ್ ಬಿ ರೆಡಿ. ಆ್ಯಂಡ್ ಚಿಕನ್ ಸಾಂಬಾರ್ ವಾಸ್ ವೆರಿ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಆ್ಯಂಡ್ ಈಗ ನೆಕ್ಸ್ಟ್ ಮುದ್ದೆ ಮಾಡಬೇಕಾಗಿತ್ತು, ಅದಕ್ಕೂ ಕೂಡ ಹಂಗೆ ರೆಡಿ ಮಾಡ್ತಿದ್ದೆ ಅಲ್ಲೇ. ಆ್ಯಂಡ್ ಏನಿದು ಮುದ್ದೆನ ಪ್ಯಾನಲ್ಲಿ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಯೂಶ್ವಲಿ ನಾನು ಮಾಡಿದೆ ಪ್ಯಾನಲ್ಲಿ. ನಾನು ರೀಸೆಂಟಾಗಿ ಮುದ್ದೆ ಮಾಡೋದು ಕಲ್ತಿದ್ದು ಆಲ್ಮೋಸ್ಟ್ 1 ಇಯರ್ ಅಷ್ಟೇ ನನಗೂ ಗೊತ್ತಾಗಿದ್ದು ಮುದ್ದೆ ಮಾಡೋದ್ರ ಬಗ್ಗೆ. ಮುಂಚೆ ಐ ಯೂಸ್ ಟು ನಾಟ್ ಡೂ ಆಲ್ ದಿಸ್, ಬಟ್ ತುಂಬಾ ಸಾಫ್ಟಾಗಿ ಮುದ್ದೆ ಮಾಡ್ತೀನಿ. ಆ್ಯಂಡ್ ನನಗೆ ತುಂಬಾ ಟೈಮ್ ಸೇವಿಂಗ್ ಅಂತ ಹೇಳ್ಬೋದು. ಬಟ್ ನಂಗೆ ಕೋಲಲ್ಲೆಲ್ಲ ಮಾಡೋಕ್ಕೆ ಬರೋದು ಇಲ್ಲ ಆ್ಯಂಡ್ ದಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಬಟ್ ನಮ್ಮ ಮಮ್ಮಿಗೆ ಏನೇ ಅಂದರೂ ಅಥೆಂಟಿಕ್ ಸ್ಟೈಲಾಗೆ ಕೋಲಲ್ಲೇ ಮಾಡಬೇಕು. ಬಟ್ ಸ್ಟಿಲ್ ನನಗೆ ಕ್ವಿಕ್ ಆ್ಯಂಡ್ ಈಸಿ ಮೆಥಡ್ಸ್ ಫಾಲೋ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಮುದ್ದೆ ಕೂಡ ಆಗ್ತಿತ್ತು ಬೈ ದ ವೇ. ಆ್ಯಂಡ್ ಸೈಡಲ್ಲಿ ಮೊಟ್ಟೆ ಕೂಡ ರೆಡಿಯಾಗಿತ್ತು, ಅಮ್ಮ ಅದನ್ನು ಬಿಡಿಸ್ತಿದ್ರು. ಕುಕ್ಕಿಂಗ್ ಇಸ್ ಮೈ ಬೆಸ್ಟ್ ಥೆರಪಿ ಅಂತ ಹೇಳ್ಬೋದು. ನಂಗೆ ಖುಷಿಯಾಗಿರಲಿ, ನಂಗೆ ಕೋಪ ಬರ್ತಿರಲಿ, ಫ್ರಸ್ಟ್ರೇಟ್ ಆದರೂ ನಾನು ಕುಕ್ ಮಾಡಬೇಕು ಸೊ ದ್ಯಾಟ್ ಮೈ ಮೂಡ್ ಗೆಟ್ ಬ್ಯಾಲೆನ್ಸ್ಡ್. ಆ್ಯಂಡ್ ಬಟ್ ಅದನ್ನೇ ಬಂದ್ಬಿಟ್ಟು ಅಡುಗೆ ಮಾಡು ಎವ್ರಿ ಡೇ, ದಟ್ಸ್ ಹೈಲಿ ಇಂಪಾಸಿಬಲ್. ನಂಗೆ ಇಷ್ಟನೇ ಆಗಲ್ಲ ಆ ಥರ ಕಾನ್ಸೆಪ್ಟ್ಸ್. ಏನೋ ಅಪರೂಪಕ್ಕೆ ಫೈನ್ ಐಲ್ ಡು. ಆ್ಯಂಡ್ ನಿಮಗೂ ಯಾರಿಗಾರೋ ಇದೇ ಥರನ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೆ ಕುಕ್ಕಿಂಗ್ ಇಷ್ಟನಾ ಇಲ್ವಾ ಅಂತ. ಆ್ಯಂಡ್ ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಅಥವಾ ವಾಟ್ ಕೈಂಡ್ ಆಫ್ ಕಂಟೆಂಟ್ ಡು ಯು ಪೀಪಲ್ ವಾಂಟ್ ಟು ವಾಚ್ ಆನ್ ಮೈ ಯೂಟ್ಯೂಬ್ ಚಾನಲ್ ಅಂತ ತಿಳಿಸ್ಕೊಡಿ. ಡೆಫಿನೆಟ್ಲಿ ಐ ಟ್ರೈ ಟು ಡೂ ಇನ್ ಮೈ ಬ್ಯುಸಿ ಶೆಡ್ಯೂಲ್ಸ್. ಆ್ಯಂಡ್ ಇಲ್ಲಿ ಮುದ್ದೆ ಕೂಡ ಮಾಡಾಯಿತು. ಆ್ಯಂಡ್ ನಂಗೆ ಆಲ್ಸೋ ಮಾಡ್ತಾ ಮಾಡ್ತಾ ಕೆಲಸ ಕ್ಲೀನಿಂಗ್ ಕೂಡ ಅಲ್ಲಲ್ಲೇ ಮುಗಿಬೇಕು ಸೊ ದ್ಯಾಟ್ ಇಟ್ ಡಸಂಟ್ ಡಿಸ್ಟರ್ಬ್. ಆ್ಯಂಡ್ ಅದಾದಮೇಲೆ ಫಿಶ್ ಫ್ರೈ ಕೂಡ ರೆಡಿ ಮಾಡಿದ್ವಿ. ಆ್ಯಂಡ್ ಎರಡು ತವ ಚೇಂಜ್ ಮಾಡಿ ಫೈನಲಿ ಒಂದು ತವ ಸೆಟ್ಟಾಗಿ ಫಿಶ್ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 15 to 20 minutes ಫ್ರೈ ಆಯಿತು. ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ಗುಡ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ರೋಸ್ಟ್ ಆಯಿತು ಫಸ್ಟ್ ಫಿಶ್ಶು, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಫಿಶ್ಶು ಚೆನ್ನಾಗಿ ಬಂದಿತ್ತು ಆ್ಯಂಡ್ ಟೇಸ್ಟಿಯಾಗಿತ್ತು. ಇಟ್ ವಾಸ್ ನಾಟ್ ಸೋ ಸ್ಮೆಲ್ಲಿ ಅನಿಸಿಲ್ಲ, ಬಟ್ ಸಿಕ್ಕಾಪಟ್ಟೆ ಸ್ಟವ್ ಎಲ್ಲ ಗಲೀಜಾಗಿತ್ತು. ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇಟ್ ವಾಸ್ ಫೆಡ್ ಅಪ್. ಬಟ್ ಎವ್ರಿಬಡಿ ಎಂಜಾಯ್ಡ್ ಮನೆಯಲ್ಲಿ ಫಿಶ್ನ. ತುಂಬ ದಿವಸ ಆದಮೇಲೆ ನಮ್ಮ ಮನೇಲಿ ಈ ಥರ ವೆರೈಟೀಸ್ ಆಫ್ ಫುಡ್ ಮಾಡಿದ್ದು ಆ್ಯಂಡ್ ಚೆನ್ನಾಗಿ ಬಂದಿತ್ತು, ಅದೇ ಖುಷಿಯಾಗಿದ್ದು. ಎವ್ರಿಬಡಿ ಲೈಕ್ಡ್ ಇಟ್. ನನ್ನ ತಮ್ಮ ಸಿಕ್ಕಾಪಟ್ಟೆ ಫಿಶ್ ಇಷ್ಟ ಅಂತಲೇ ಅವನಿಗೆ ಫಿಶ್ ಮಾಡಿದ್ದು ಇವತ್ತು ಆ್ಯಕ್ಚುಲಿ. ಏನೇನು ಇವತ್ತಿನ ಮೆನ್ಯೂ ಅಂತ ನೋಡೋಣ ಅಂದರೆ ಮುದ್ದೆ, ಚಿಕನ್ ಸಾಂಬಾರ್, ಎಗ್, ಫಿಶ್ ಆ್ಯಂಡ್ ಸೈಡ್ಸ್ಗೆ ಪ್ರಾಬಬ್ಲಿ ಫಸ್ಟ್ ಟೈಮ್ ನಮ್ಮಲ್ಲಿದೆ ಫಸ್ಟ್ ಟೈಮ್ ಫಿಶ್ ಮಾಡಿರೋದು. ಹೋಪ್ಸೋ ಚೆನ್ನಾಗಿ ಬಂದಿದೆ ಅಂತ. ಲೆಟ್ಸ್ ಸಿ, ಟೇಸ್ಟ್ ಮಾಡೋಣ.
ಆ್ಯಂಡ್ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟರು ಆ್ಯಂಡ್ ನನ್ನ ತಮ್ಮ ಸ್ಪೆಷಲಿ ತುಂಬಾ ಎಂಜಾಯ್ ಮಾಡ್ದ. ಆ್ಯಂಡ್ ಈ ಥರ ಕುಕ್ ಮಾಡಿ ಯಾರೊಬ್ಬರು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂದರೆ ದಟ್ಸ್ ದ ಮೋರ್ ಹ್ಯಾಪಿ ಥಿಂಗ್ ಅಂತ ಹೇಳ್ಬೋದು. ಎಲ್ಲರದು ಆಯಿತು. ಊಟ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮನೇಲಿ ಫಿಶ್ ಮಾಡಿದ್ದು. ನಮ್ಮ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟ ಇರಲಿಲ್ಲ ನಾನು ಫಿಶ್ ಮಾಡೋದು, ಆದರೂ ಆಟ ಮಾಡಿ ಅದು ಫಿಶ್ ಮಾಡಿದೆ ತಿಂದು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಫಿಶ್ ತವಾ ಫ್ರೈ. ಆ್ಯಂಡ್ ನಮ್ಮ ಅಂತೂ ಫಿಶ್ ತಿಂದಿದ್ದಾಗ ಅದು ಫಿಶ್ ಮಾಡಾದ್ಮೇಲೆ ಸ್ಟವೆಲ್ಲ ಫುಲ್ ಸಿಕ್ಕಾಪಟ್ಟೆ ಮಿಸ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಇಲ್ಲ ಫಿಶ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮಲ್ಲಿ ಏನಕ್ಕೆ ನಂಗೆ ಫಿಶ್ ತಿನ್ನೋಕೆ ಬಿಡಲ್ಲ, ಫಿಶ್ ಮಾಡೋದು ಇಲ್ಲ ಅಂದರೆ. ಆ್ಯಂಡ್ ನಮ್ಮ ಅಮ್ಮ ಫಿಶ್ ತಂದು ಕೊಟ್ಟಾಗ ನಾನು ಫಿಶ್ ತಿನ್ನುವಾಗ ಮೂಳೆನೋ ಸಿಗಾಕೋಬಿಟ್ಟಿತ್ತಂತೆ ತಾನೇ. ನೈಟ್ ಆಗಿತ್ತು, ಆವಾಗ ಬಾಳೆಹಣ್ಣು ತಿನ್ನಿಸಿದ್ದಾರೆ, ಮುದ್ದೆ ಎಲ್ಲ ಮಾಡಿ ನುಗ್ಗಿಸ್ತಿದ್ದಾರೆ. ಆದರೂ ಅದೊಂಥರ ಇಚ್ಚಿನೆಸ್ ಫೀಲ್ ಆಗ್ತಿದೆ ಅಂತ ನಾನು ಹೇಳಿ ಅದು ಅಳ್ತಿದ್ದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ. ಅವತ್ತೇ ಲಾಸ್ಟ್, ಅದೇ ಫಸ್ಟ್ ಟೈಮ್ ನಾನು ಫಿಶ್ ತಿಂದಿದ್ದು, ಅದೇ ಲಾಸ್ಟ್ ಅಂತ ಮಾಡಿಬಿಟ್ಟಿದ್ರು. ಆಮೇಲೆ ಹಂಗೆ ಫ್ರೆಂಡ್ಸ್ ಜೊತೆ ಈಚೆ ಕಡೆ ಹೋದಾಗ ಅಲ್ಲಿ ನನಗೆ ಲಾಸ್ಟ್ ಅದೇ. ಬಟ್ ನಾನು ಆ್ಯಕ್ಚುಲಿ ನನ್ನ ತಮ್ಮಂಗೆ ಸಿಕ್ಕಾಪಟ್ಟೆ ಫಿಶ್ ಇಷ್ಟ. ಯೂಶ್ವಲಿ ಹೋಟೆಲ್ಗೆ ಹೋದರೆ ಫಿಶ್ ತಿಂತೀವಿ ಅಷ್ಟೇ, ಬಟ್ ಮನೇಲಿ ಮಾಡೋದಂತೂ ಇಟ್ಸ್ ಇಂಪಾಸಿಬಲ್. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಮನೇಲಿ ಫಿಶ್ ಮಾಡಿರೋದು ಅಲ್ಲ. ದಿನ ಇನ್ಯಾರು ಅಡುಗೆ ಮಾಡ್ತಾರೆ? ನಿಜ ಅನ್ಕೋಬೇಕು. ಫಿಶ್ ಏನು ಸ್ಮೆಲ್ಲು ಬಂದಿರಲಿಲ್ಲ ಆ ಥರ ಎಲ್ಲ. ನಮ್ಮ ಫಿಶ್ ಮಾಡ್ಬೇಡ ಸ್ಮೆಲ್ ಬರುತ್ತೆ ಅದು ಇದು ಅನ್ನೋ ರೇಂಜಿಗೆಲ್ಲ ಏನಿರಲಿಲ್ಲ. ಫಿಶಿನ ಸ್ಮೆಲ್ ಬಂದಿರಲಿಲ್ಲ ಮನೇಲಿ. ಆ್ಯಂಡ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಆಯಿತು. ಮ್ಯಾರಿನೇಟಿಗೆ ತುಂಬ ಟೈಮ್ ಹಿಡಿತು ಅಷ್ಟೇ, ಬಟ್ ಅದು ಮ್ಯಾರಿನೇಟ್ ಆದಷ್ಟು ಟೇಸ್ಟ್ ಇತ್ತು. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.